ಮೊನ್ನೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಚಿಕ್ಕಮಗಳೂರು ವಿಷಯವನ್ನು ನಾವು ದೂರವಾಣಿ ತಿಳಿಸಿದಾಗ ಮೂರು ಗಂಟೆಗೆ ಕಾಲ್ ಬಂತು, ನಿಮ್ಮ ಅಂಗಡಿಯಿಂದ ಹೊಗೆ ಬರ್ತಾ ಇದೆ ಅಂತೇಳಿ. ಏನು ಉಳಿದಿಲ್ಲ ಸರ್. ನಮ್ಮ ಹೆಸರು ತಿಪ್ಪೇಸ್ವಾಮಿ ಆರ್ ಅಂತೇಳಿ ಫೈರ್ ಸ್ಟೇಷನ್ ಆಫೀಸರ್, ಫೈರ್ ಸ್ಟೇಷನ್ ತರೀಕೆರೆ. ಸುಮಾರು ನಾನು ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿ ರಾತ್ರಿ ಈ ಒಂದು ರಾಮದೇವ್ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಅಂಗಡಿಯಲ್ಲಿ ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಫೋನ್ ಬಂತು ಈ ಥರ ಫೈರ್ ಆಗಿದೆ ಅಂಥೇಳಿ. ಇಮಿಡಿಯೇಟಾಗಿ ನಾವು ನಮ್ಮ ಸಿಬ್ಬಂದಿಗಳು ಎಲ್ಲ ನಮ್ಮ ವೆಹಿಕಲ್ ಜೊತೆಗೆ ಬಂದು ಮತ್ತು ನಾವು ನೋಡಿದಾಗ ತುಂಬ ಫೈರು ಜಾಸ್ತಿ ಎಕ್ಸ್ಟೆನ್ಷನ್ ಆಗಿತ್ತು. ಎಕ್ಸ್ಟೆನ್ಷನ್ ಆಗಿದ ಕೂಡಲೇ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಅದನ್ನು ಬೆಂಕಿ ಆರಿಸಲಿಕ್ಕೆ ನಾವು ತುಂಬ ಪ್ರಯತ್ನ ಪಟ್ವಿ. ಜೊತೆಗೆ ಈ ಒಂದು ವಿಷಯನ ನಮ್ಮ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿಯವರು ಶಿವಮೊಗ್ಗ ವಲಯ ಶಿವಮೊಗ್ಗ ಮತ್ತು ಮೊನ್ನೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯವರು ಚಿಕ್ಕಮಗಳೂರು ವಿಷಯವನ್ನು ನಾವು ದೂರವಾಣಿ ಮುಖ ತಿಳಿಸಿದಾಗ ಇಮಿಡಿಯೇಟಾಗಿ ಸರ್ ನಮಗೊಂದು ಇನ್ನೊಂದು ವೆಹಿಕಲ್ ಬೇಕಾಗಿದೆ, ಯಾಕೆಂದರೆ ಒಂದು ವೆಹಿಕಲಿಂದ ಇಷ್ಟು ಪ್ರಮಾಣದ ಬೆಂಕಿನ ಹಾರಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇನ್ನೊಂದು ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಮಾನ್ಯ RFO ಸಾಹೇಬರು ಮೊನ್ನೆ DFO ಸಾಹೇಬರು ಇಬ್ಬರು ಸಹ ಆಯಿತು ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಕಡೂರು ಅಗ್ನಿಶಾಮಕ ಠಾಣೆಯಿಂದ ವೆಹಿಕಲ್ ತರಿಸ್ಕೊಳ್ಳಿ ಅಂತೇಳಿ ತಮ್ಮ ಮೌಖಿಕ ಆದೇಶ ನೀಡೋದು. ಅದೇ ರೀತಿಯೇ ನಾವು ಇಮಿಡಿಯೇಟಾಗಿ ವೆಹಿಕಲ್ ತರಿಸ್ಕೊಂಡು ಕಡೂರು ಮತ್ತು ತರೀಕೆರೆ ಇಬ್ಬರು ಸ್ಟೇಷನರು ಸಹ ಸೇರಿಕೊಂಡು ನಮ್ಮ ತರೀಕೆರೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಯವರು ಈ ಒಂದು ಫ್ರಂಟ್ ಸೈಡ್ ನಾವು ಫೈರ್ ಫೈಟಿಂಗ್ ಮಾಡಿದ್ವಿ. ಜೊತೆಗೆ ನಮ್ಮ ಕಡೂರು ಅಗ್ನಿಶಾಮಕ ಠಾಣೆ ಎಲ್ಲ ಅಧಿಕಾರಿ ಸಿಬ್ಬಂದಿ ಅವರು ಬ್ಯಾಕ್ ಸೈಡ್ ಅಂದರೆ ಬೇರೆ ಯಾವುದೇ ಅಂಗಡಿಗಳಿಗೆ ಆ ಬೆಂಕಿ ಎಕ್ಸ್ಟೆನ್ಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಅದನ್ನು ಅವಾಯ್ಡ್ ಮಾಡಿದ್ರು. ಮತ್ತು ನಾವು ಸಹ ಎಲ್ಲ ರೀತಿಯಲ್ಲೂ ಇದು ಫೈರ್ ಫೈಟಿಂಗ್ನ ಮಾಡಿ ಯಾವುದೇ ರೀತಿಯ ಈ ಒಂದು ಫೈರು ಮುಂದಿನ ಹಂತಕ್ಕೆ ತಲುಪ್ದಂಗೆ, ಯಾಕಂದರೆ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶಾಪ್ಸು ಹಾರ್ಡ್ವೇರು ಎಲೆಕ್ಟ್ರಿಕಲ್ ಐಟಮ್ಸ್ ಇರೋದ್ರಿಂದ, ಮತ್ತು ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಇದೆ, ಮತ್ತು ಮೊಬೈಲ್ ಅಂಗಡಿ ಇದೆ, ಮತ್ತು ಪ್ಲೇವುಡ್ ಅಂಗಡಿ ಇದೆ, ಮತ್ತು ಪಕ್ಕದಲ್ಲೇ ಹೋಟೆಲ್ ಇರೋದ್ರಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗೋಂಥ ಅನಾಹುತನ ನಾವು ತಡೆಗಟ್ಟಿದ್ದೀವಿ ಸರ್. ಅದು ಯಾವ ರೀತಿ ಆಗುತ್ತೆ ಅಂದರೆ ನಮಗೂ ಸಹ ಗೊತ್ತಿಲ್ಲ, ಇದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಅದ್ರ ಜೊತೆಗೆ ನಮ್ಮ ಎಲೆಕ್ಟ್ರಿಕಲ್ KEB ಡಿಪಾರ್ಟ್ಮೆಂಟ್ ಇದೆ, ಅವರು ಸಹ ಆಫೀಸರ್ಸ್ ಬರಬೇಕಾಗ್ತದೆ. ಅವರು ಬಂದ ಮೇಲೆ ಅವ್ರದ್ದು ಏನಾದರೂ ರಿಪೋರ್ಟ್ ಇದ್ದರೆ ಕೊಡಬೇಕಾಗ್ತದೆ. ನಾವು ಏನಿದೆ ನಮ್ಮ ಪಾರ್ಟ್ ಆಫ್ ನಾವು ಫೈರ್ ಎಸ್ಟಿಂಗ್ವಿಷನ್ ಮಾಡಿದ್ದೀವಿ ಸರ್. ಹಾಂ ಓಕೆ ಸರ್. ಇವಾಗ ಕಂಪ್ಲೀಟ್ಲಿ ಫೈರ್ ಎಸ್ಟಿಂಗ್ವಿಷಿಂಗ್ ಆಗಿದೆ ಸರ್. ಇವಾಗ ಆಗಿದೆ ಸರ್. ಇವಾಗ ಮೇಜರಾಗಿ ಆಗಿರ್ತಕ್ಕಂಥದ್ದು ಈ ಒಂದು ಶಾಪಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ ಇರೋದ್ರಿಂದ ಇಲ್ಲಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಪೈಪ್ಸ್ ಆಗಿರ್ಬೋದು, ವೈರ್ ಆಗಿರ್ಬೋದು, ಕೇಬಲ್ಗಳಾಗಿರ್ಬೋದು, ಮತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂತಹ ಸ್ಟಾರ್ಟರ್ ಆಗಿರ್ಬೋದು, ಆ್ಯಂಡ್ ಮೋಟರ್ಸ್ ಆಗಿರ್ಬೋದು, ಸಬ್ಮರ್ಸಿಬಲ್ ಪಂಪ್ಸ್ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟು ನಮ್ಮ ಪೈಪ್ಸ್ಗಳಾಗಿರ್ಬೋದು, ಈ ರೀತಿ ಎಲ್ಲ ಎಕ್ವಿಪ್ಮೆಂಟ್ಸು ಈ ಒಂದು ಶಾಪಲ್ಲಿ ಇತ್ತು ಸರ್. ಎಸ್ ಸರ್. ಹೌದು ಸರ್. ಎಸ್ ಸರ್. ಜಿತೇಂದ್ರ ಅಂತೇಳಿ ಸರಿ. ಒಂದು ಘಟನೆ ಹೆಂಗಾಯಿತು ಅದೇ ಗೊತ್ತಿಲ್ಲ ಸರ್. ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಕಾಲ್ ಬಂತು, ನಿಮ್ಮ ಅಂಗಡಿಯಿಂದ ಹೊಗೆ ಬರ್ತಾ ಇದೆ ಅಂತೇಳಿ. ಆವಾಗ ನಾವು ಇಲ್ಲಿ ಬಂದು ಶಟರ್ ತೆಗೆಯೋದು ಮಾಡಿದ್ದೀವಿ, ಬಟ್ ಅದು ಬೆಂಕಿ ಒಳಗೆ ಜಾಸ್ತಿ ಇತ್ತು ಅಂತೇಳಿ ತೆಗಿಯೋಕ್ಕೆ ಬರಲಿಲ್ಲ. ಅದಕ್ಕೆ ಟ್ಯಾಕ್ಟ್ರಿಂದ ಹಿಡಿದು ತೆಗಿಯೋದು ಪ್ರಯತ್ನ ಮಾಡಿದ್ದೀವಿ, ಆದರೂ ತೆಗಿಯೋಕ್ಕೆ ಬರಲಿಲ್ಲ ಅಂತೇಳಿ ಆಮೇಲೆ JCBಯಿಂದ ಕಿತ್ತೋವರೆಗೂ ಎಲ್ಲ ಕಡೆ ಬೆಂಕಿ ಹಂಚಿಬಿಟ್ಟಿತ್ತು ಸರ್. ಒಳಗಡೆ ಏನೇನು ವಸ್ತುಗಳಿತ್ತು ಸರ್? ಬೋರ್ ಇರ್ತಕ್ಕಂಥ ಮೋಟ್ರುಗಳು, ಪೈಪು, ಕೇಬಲ್ ವೈರು, ಸ್ಟಾರ್ಟರ್ ಐಟಮು, ಅಂದರೆ ಅಗ್ರಿಕಲ್ಚರ್ ಡ್ರಿಪ್ ಇರಿಗೇಷನಿಗೆ ಏನು ಐಟಮ್ಸ್ ಬರ್ತಾವೆ ಅವು ಅಷ್ಟು, ಮತ್ತು ಮನೆಗೆ ಬಿಲ್ಡಿಂಗಿಗೆ CPVC ಪ್ಲಂಬಿಂಗ್ ಐಟಮ್ಸು, ವೈರಿಂಗು, ಸ್ವಿಚಸ್ ಎಲ್ಲ ತಗೊಂಥ ಎಲ್ಲ ಐಟಮ್ಸ್ ಸರ್. ಎಷ್ಟು ಮೌಲ್ಯದಿತ್ತು ಸರ್? ಸುಮಾರು ಇಷ್ಟು 90 ಲಕ್ಷ ಇತ್ತು ಸರ್. 90 ಲಕ್ಷ ರೂಪಾಯಿದು ಸ್ಟಾಕ್ ಇತ್ತು ಸರ್. ಏನೇನು ಕೂಡ ಸಂಪೂರ್ಣ ಏನು ಉಳಿದಿಲ್ಲ ಸರ್. ಇಲ್ಲಿ ನೋಡ್ಬೋದು ಎಲ್ಲ ಸುಟ್ಟೋಗಿದೆ ಸರ್. ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ PVC ಐಟಮು ಮತ್ತು ಗಮ್ ಥರ ಕೆಮಿಕಲ್ ಜಾಸ್ತಿ ಇರುತ್ತಲ್ಲ, ಅದು ಎಲ್ಲ ಮೆಲ್ಟ್ ಆಗಿ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಸುಮಾರು 4-5 ಅಡಿ ಹೈಟ್ ಬಂದುಬಿಟ್ಟಿದೆ, ಎಲ್ಲ ಕೆಳಗೆ ಮೆಲ್ಟ್ ಆಗಿ ಕುತ್ಕೊಂಡಿದ್ದಕ್ಕೆ ಆಗಿದೆ ಸರ್. ಇದು ಘಟನೆ ಯಾವ ರೀತಿ ಆಗಿರಬಹುದು? ಅದೇ ಸರ್ ಗೊತ್ತಿಲ್ಲ. ಈಗ ನಾನು ಮಲಗಿದೆ ಮನೆಗೆ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ತಮ್ಮ ಫೋನ್ ಮಾಡಿದರು. ಅಂದರೆ ನನ್ನ ಮೊಬೈಲ್ ಒಂದು ಒಳಗೆ ಬಿಟ್ಟು ಹೋಗಿದ್ವಿ. ಜನ ಟ್ರೈ ಮಾಡಿದರು ಬೋರ್ಡ್ ಮೇಲೆ ನಂಬರ್ ಇರೋದು, ಬಟ್ ಅದು ಒಳಗೆ ಮೊಬೈಲ್ ಆಲ್ರೆಡಿ ಸುಟ್ಟೋಗಿತ್ತು. ಅದಕ್ಕೆ ಇನ್ನೊಂದು ನಂಬರಿಗೆ ಫೋನ್ ಮಾಡೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ಆವಾಗ ಬಂದು ನೋಡುವಾಗ ಎಲ್ಲ ಕಡೆ ಬೆಂಕಿ ಇದು ಆಗಿಬಿಟ್ಟಿತ್ತು. ಅದಕ್ಕೆ ಯಾವ ಕಾರಣದಿಂದ ಆಗಿದೆ ಅಂತ ಗೊತ್ತಾಗಲಿಲ್ಲ.
ಇವಾಗ ತಕ್ಷಣ ಅದನ್ನ ಮಾಡ್ಕೊಂಡಿದ್ದೀರಾ? ಹೌದು ಸರ್ ಬಂದಿದ್ರು, ಫುಲ್ ಟೀಮು ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಬೆಂಕಿ ಹಚ್ದಂಗೆ ಎಲ್ಲ ಚೆನ್ನಾಗಿ ಮಾಡಿದ್ರು ಕೆಲಸ. ಅಂದರೆ ಫುಲ್ ಪ್ರಯತ್ನ ಪಟ್ಟಿದ್ದೀವಿ, ನಾವು ಹೆಲ್ಪ್ ಮಾಡಿದ್ದೀವಿ, ಅವರು ತುಂಬ ಪ್ರಯತ್ನ ಪಟ್ಟು ಆ ಕಡೆ ಈ ಕಡೆ ಹಚ್ಚದಂಗೆ ಎಲ್ಲ ಇದು ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.